ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸುರೇಶ್. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಆಧಾರ್ PVC ಕಾರ್ಡ್ ಅನ್ನ ಅನ್ಬಾಕ್ಸಿಂಗ್ ಮಾಡೋದು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಾನು ಕಳೆದ ವಿಡಿಯೋದಲ್ಲಿ PVC ಆಧಾರ್ ಕಾರ್ಡ್ ಅನ್ನ ಆರ್ಡರ್ ಮಾಡೋದು ಹೇಗೆ, ಅದು ನಮ್ಮ ಮನೆಗೆ ಬರುತ್ತೆ ಒಂದು ವಾರ ಅಥವಾ 15 ದಿನದಲ್ಲಿ ಅಂತ ಕೂಡ ಹೇಳಿದ್ದೆ. ಕೆಲವರು ಅದರಲ್ಲಿ ಹೇಳಿದ್ರು ಕೆಲವೊಂದು ವಿಡಿಯೋಗಳು ಈ ರೀತಿ ಮಾಡ್ತೀರಿ, ಅವು ಯಾವುದು ಕೂಡ ವರ್ಕೌಟ್ ಆಗಲ್ಲ, ಸುಮ್ಮನೆ ಕೂಡ ಮಾಡ್ತಾ ಇರ್ತೀರಿ, ನಿಮಗೆ ವ್ಯೂಸ್ ಬರಲಿ ಅಂತ ಕೂಡ ಮಾಡ್ತೀರಾ ಅಂತ ಹೇಳ್ತಾ ಇದ್ರು. ಹಾಗಾಗಿ ಅವರ ಮುಂದೆನೂ ಕೂಡ ನಮಗೆ PVC ಆಧಾರ್ ಕಾರ್ಡು ನಮ್ಮ ಮನೆಗೆ ಬಂದಿರೋದು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಸುಮಾರು 15 ದಿನದ ಒಳಗಡೆ ಕೂಡ ಬಂತು. ಅದರ ಒಂದು ರಿವ್ಯೂ ಮಾಡಿ ತೋರಿಸ್ಕೊಳ್ಳೋಣ, ಜನಗಳಿಗೆ ಒಂದು ಸ್ವಲ್ಪ ನಂಬಿಕೆ ಬರಲಿ ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ರಿವ್ಯೂ ಮಾಡ್ತಾ ಇರುವಂಥದ್ದು. ಏನಪ್ಪ ಇದು ಸಣ್ಣ ಪುಟ್ಟದ್ದು ಕೂಡ ರಿವ್ಯೂ ಮಾಡಿದ್ರೆ ಅಂತ ಅನ್ಕೋಕ್ಕೆ ಹೋಗಬೇಡಿ. ಯಾಕೆಂದರೆ ನಾವು ಮಾಡೋದು ಏನಿದ್ರು ಕೂಡ ಜೆನ್ಯೂನ್ ಇರ್ತದೆ, ಪಕ್ಕನೇ ಮಾಡ್ತಾ ಇರ್ತೀವಿ, ಎಲ್ರಿಗೂ ಕೂಡ ಅನುಕೂಲವಾಗಲಿ ಅನ್ನೋದು ಒಂದು ದೃಷ್ಟಿ ಇಟ್ಕೊಂಡೆ ಕೂಡ ನಾವು ಮಾಡ್ತಾ ಇರ್ತೀವಿ. ಹಾಗಾಗಿ ಇದನ್ನು ನಾನು ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ, ಹಾಗಾದರೆ ಇದನ್ನು ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸ್ಪೀಡ್ ಪೋಸ್ಟ್ ಮುಖಾಂತರ ಬಂದಿದೆ ಇದು. ಒಂದು ಪ್ರಿಂಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತಿದೆ. ಪ್ರಿಂಟ್ ಆದ ನಂತರ ಸ್ಪೀಡ್ ಪೋಸ್ಟಿಂಗಲ್ಲಿ ಬೇಗ ಬಂದ್ಬಿಡ್ತದೆ ಫ್ರೆಂಡ್ಸ್, ಅದೇನಿಲ್ಲ, ಯಾವುದೇ ಥರ ತೊಂದರೆ ಇರೋದಿಲ್ಲ. ನೋಡಿ, ಅಡ್ರೆಸ್ ಮುಖಾಂತರ ಕೂಡ ಕಳಿಸಿದ್ದಾರೆ, ನೋಡ್ತಾ ಇರ್ಬೋದು. ಅಡ್ರೆಸ್ ಮೆನ್ಷನ್ ಆಗಿದೆ. ಇಲ್ಲಿ ಬಂದಿರುವಂಥದ್ದು ಕಾರ್ಡ್ ಪಕ್ಕದಲ್ಲಿ ಕೂಡ ಅದರ ಡೀಟೇಲ್ಸನ್ನು ಕೂಡ ನಿಮಗೆ ನೋಡಿ ಫ್ರೆಂಡ್ಸ್, ಈ ರೀತಿ ಇರುತ್ತೆ ಈ ಒಂದು ಕಾರ್ಡು. ಈಸಿಯಾಗಿ ಕೂಡ ಪ್ಯಾಕೆಟ್ನಲ್ಲಿ ಇಟ್ಕೊಂಡು ಹೋಗ್ಬೋದು, ಏನು ಕೂಡ ತೊಂದರೆ ಇರೋದಿಲ್ಲ. ಮತ್ತು ಈ ಒಂದು ಮೊಬೈಲ್ ಏನೋ ತೊಗೊಳ್ಬೇಕಾದ್ರೆ ಅಥವಾ ಏನೋ ಸಿಮ್ ಏನೋ ತೊಗೋಬೇಕಂತಂದರೆ ಅವರು ಸ್ಕ್ಯಾನ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಈ ಒಂದು QR ಕೋಡ್ ಬೇಗನೆ ಕೂಡ ಸ್ಕ್ಯಾನ್ ಆಗುತ್ತೆ. ಕೆಲವೊಂದು ಕಲರ್ ಪ್ರಿಂಟೌಟಲ್ಲಿ ತೊಗೊಂಡ್ರುವಂಥ ಕೂಡ ಸ್ಕ್ಯಾನ್ ಆಗೋದಿಲ್ಲ. ಇದಕ್ಕೆ ತುಂಬ ಈಸಿಯಾಗಿ ಆಗುತ್ತೆ. ಪ್ಯಾಕೆಟ್ ಕೂಡ ತುಂಬ ಈಸಿಯಾಗಿ ಇಟ್ಕೋಬೋದು. ಈ ರೀತಿ ಒಂದು PVC ಕಾರ್ಡನ್ನು ಕೂಡ ನೀವು ಕೂಡ ಆರ್ಡರ್ ಮಾಡ್ಕೊಳ್ಳಿ, ನಿಮಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಸುರೇಶ್.